ಒಂದಷ್ಟು ಎಪಿಸೋಡ್ಗಳನ್ನ ಮಾಡ್ಕೊಂಡ್ ಬಂದ್ವಿ. ಇದರಲ್ಲಿ ಒಂದಷ್ಟು ಹೊಸತನ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಾಗ ನಾನು ಒಂದು ಡಿಸ್ಕಷನ್ ತರ ಏನಾದರೂ ಒಂದು ಹೋಗ್ಲಿ ಅನ್ನೋ ಕಾರಣಕ್ಕೆ ಐ ಆಮ್ ವೆರಿ ಹ್ಯಾಪಿ. ಮುಂದಿನ ದಿನಗಳಲ್ಲಿ ಫ್ಯೂಚರ್ ಇದೆಯಾ ಕೃಷಿಗೆ? 10-20 ವರ್ಷದಿಂದ ವ್ಯವಸಾಯದಲ್ಲೇ ಇದ್ರೂ ವ್ಯವಸಾಯದಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನಾಗಬೇಕು ಅನ್ನೋ ನಾಲೆಜ್ ಗ್ಯಾಪ್ ಇದೆ. ನೀನು ಯಾವ್ದೋ ಪುಸ್ತಕದ ಬದನೆಕಾಯಿ ಓದ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಪುಂಗಾಕ್ ಬಂದಿದ್ಯಾ ಅಂತಾರೆ. ಇಂಥವಕ್ಕೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸಮಾಜನ ತುಳಿದು ಬಿಡುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ರೈತರಿಗೆ ಎಷ್ಟರ ಮಟ್ಟ ಹೆಲ್ಪ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಕನ್ನಡ ಫಾರ್ಮರ್ ಅನ್ನೋಂಥ ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ಟ್ ಮಾಡಿ ಅಗ್ರಿಕಲ್ಚರ್ ರಿಲೇಟೆಡ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕು ಅಂತ ನನ್ಗೆ ಏನು ಗೊತ್ತು, ಎಂಟರ್ಟೈನ್ಮೆಂಟ್ ಅಂತೂ ಬರಲ್ಲ, ಕಾಮಿಡಿ ಅಂತೂ ಮಾಡಕ್ ಬರಲ್ಲ, ಬೇರೆ ಏನೂ ಮಾಡಕ್ ಬರಲ್ಲ. ನನಗೆ ಗೊತ್ತಿರೋದು ಕೃಷಿ ಒಂದೇ. ನೀವು ಯಾವ ರೀತಿ ನೆಗೆಟಿವ್ ಕಮೆಂಟ್ಗಳಿಗೆಲ್ಲ ರಿಯಾಕ್ಟ್ ಮಾಡ್ತೀರಾ? ಹೌದು, ನಂಗೆ ಒಂದು 10 ನೆಗೆಟಿವ್ ಕಾಮೆಂಟ್ ಬಂದಿದೆ. ಟಕ್ಕಂದ ಮೇಲೆ ಲೈಕ್ಸ್ ನೋಡ್ತೀನಿ, 10,000 ಲೈಕ್ಸ್ ಬಂದಿರುತ್ತೆ. 10,000 ಲೈಕ್ಸ್ ಗ್ರೇಟ್, 10 ನೆಗೆಟಿವ್ ಕಾಮೆಂಟ್. ಕೃಷಿ ಮಾಡಿ ರೈತರು ದುಡ್ಡು ಮಾಡ್ತಾ ಇದಾರ ಅಥವಾ ಸಾಲಗಾರರಾಗ್ತಾ ಇದ್ದಾರೆ? ದುಡ್ಡು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 100% ಸಾಲಗಾರರಾಗ್ತಾ ಇದ್ದಾರೆ, 100% ದುಡ್ಡು ಮಾಡ್ತಾ ಇರೋದು. ಫೇಕ್ ರೈತ, ಇವನೇ ಸೀಮೆ ರೈತ, ಇನ್ನೇನು ರೈತ, ಇನ್ನೇನು ವ್ಯವಸಾಯ ಮಾಡಿದ್ದಾನೆ. ನಿಜವಾಗಿ ಆರ್ಗ್ಯಾನಿಕ್ ಬೆಳೀತಾ ಇರುವಂತ ರೈತ ಬೆಳಕಿಗೆ ಬರ್ತಾ ಇಲ್ಲ. ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೋದಾಗ ಪ್ರೂವ್ ಮಾಡ್ಕೋಬೇಕು. ಕೆಮಿಕಲ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಮಾಡಬೇಕು. ನಮಸ್ಕಾರ ಎಲ್ರಿಗೂ. ಯೂಸಲಿ ರೈತ ಅಟ್ 360 ಅಂದ್ರೆ ಶಶಿ ಸರ್ ಸ್ಕ್ರೀನ್ ಮೇಲೆ ಇರ್ತಾರೆ. ಆದ್ರೆ ಇವತ್ತು ನಾನು ಏನಕ್ಕಿದ್ದೀನಿ ಅಂತ ನಿಮ್ಗೆ ಶಾಕ್ ಆಯ್ತಾ? ಪ್ರೋಮೋ ನೋಡಿದೀರಾ ಅಲ್ವಾ? ಇವತ್ತು ನಾನು ಮತ್ತೆ ಶಶಿ ಸರ್ ಸೇರಿ ರೈತರು ಪ್ರತಿನಿತ್ಯ ಎದುರಿಸ್ತಿರುವ ಸಮಸ್ಯೆಗಳ ಬಗ್ಗೆ ಕುರಿತು, ಮತ್ತೆ ರೈತರು ಬೆಳೆದಂತ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡ್ಬಿಟ್ಟು ಯಾವ ರೀತಿ ಮಾರಾಟ ಮಾಡಬೇಕು, ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಇಬ್ರು ಜೊತೆ ಸೇರಿದ್ವಿ. ಬನ್ನಿ, ನಮ್ಮ ಜೊತೆ ಶಶಿ ಸರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಸರ್, ಯೂಸಲಿ ಪ್ರತಿನಿತ್ಯ ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀವು ಶುರು ಮಾಡ್ತಾ ಇದ್ರಿ, ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಥ್ಯಾಂಕ್ ಯು ದಿನೇಶ್, ವೆಲ್ಕಮ್ ಟು ರೈತ ಅಟ್ 360. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಬಿಕಾಸ್ ಪ್ರತಿ ಸಾರಿ ನಾನು ಫಸ್ಟ್ ಲೈನ್ಗಳನ್ನ ಬಯಟ್ ಹೊಡಿತಿದ್ದೆ, ಇವಾಗ 10 ನಿಮಿಷದಿಂದ ನೀವು ಬಯಟ್ ಹೊಡಿತಾ ಇದ್ರಿ. ನನಗೊಂದು ಸ್ವಲ್ಪ ಬರ್ಡನ್ ಕಮ್ಮಿ ಆಯಿತು. ಸೊ ಅಪಾರ್ಟ್ ಫ್ರಮ್ ದಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಕಾನ್ಸೆಪ್ಟ್. ಬಿಕಾಸ್ ನಾವು ಸುಮಾರು ಒಂದಷ್ಟು ಎಪಿಸೋಡ್ಗಳನ್ನ ಮಾಡ್ಕೊಂಬಂದ್ವಿ. ಇದರಲ್ಲಿ ಒಂದಷ್ಟು ಹೊಸತನ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಾಗ ನಾನು ನಮ್ಮ ಡಿಜಿಟಲ್ ಟೀಮ್ ಅವ್ರಿಗೆ ಹೇಳಿದ್ದು, ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ರಾದರ್ ದ್ಯಾನ್ ಪ್ರೇಸಿಂಗ್ ಸಂಬಡಿ. ಅಂದರೆ ಅವರ ಜರ್ನಿನ ಸ್ಮರಣೆ ಮಾಡೋದಕ್ಕಿಂತ ಒಂದು ಡಿಸ್ಕಷನ್ ಥರ ಏನಾದರೂ ಒಂದು ಹೋಗಲಿ ಅನ್ನೋ ಕಾರಣಕ್ಕೆ ನಾವು ಅಂದ್ಕೊಂಡ್ವಿ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಎಕ್ಸೈಟೆಡ್. ನೋಡೋಣ ಇದು ಹೆಂಗೆ ಹೋಗುತ್ತೆ ಅನ್ನೋಂಥದ್ದನ್ನು. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ರೀತಿ ಹೋಗುತ್ತೆ ಅಂತ. ಇದು ಕೂಡ ನನ್ನ ಫಸ್ಟ್ ಪಾಡ್ಕಾಸ್ಟು. ಸೊ ಯಾವ ರೀತಿ ಟೈಮ್ ನೀವು ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು? ಹೌದೌದು. ಗುಡ್. ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಕೂತ್ಕೊಂಡು ನೀವೇ ಪಾಡ್ಕಾಸ್ಟ್ ನಿರ್ಮಾಪಕ, ವಾಟ್ ವಿ ಕಾಲ್ ಆ್ಯಂಕರಿಂಗ್ ಮಾಡೋ ಥರ ಇದ್ದೀರಿ. ಯೂಸಲಿ ರೈತರ ಹತ್ರ ಮಾತಾಡ್ತಾ ಇರ್ತೀವಿ. ಪಾಡ್ಕಾಸ್ಟ್ ಅಂದರೆ ಒಂದು ಸ್ವಲ್ಪ ಎಲ್ಲ ಐಫೈ ಆಗಿರುತ್ತೆ. ರೈತರ ಹತ್ರ ಅಂದರೆ ಹೋಗೋದು, ಫೀಲ್ಡಲ್ಲಿ ಹೆಂಗೆ ಬೇಗ ಹಂಗೆ ನಿಂತ್ಕೊಂಡು ಮಾತಾಡೋದು. ರೈತರ ಹತ್ರ ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಪಾಡ್ಕಾಸ್ಟ್ ಅಂದರೆ ಸ್ವಲ್ಪ ಐಫೈ ಎಲ್ಲ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ಮಾತಾಡಬೇಕಾಗತ್ತೆ, ಆರಾಮಾಗಿ ಟೈಮ್ ಇದೆ. ಖುಷಿ ಆಯಿತು ದಿನೇಶ್. ಸೊ ನಂದು ಐ ಜಸ್ಟ್ ವಾಂಟ್ ಟು ಹ್ಯಾವ್ ಎ ಸ್ಮಾಲ್ ಬ್ರೀಫ್ ಅಬೌಟ್ ಯುವರ್ ಜರ್ನಿ. ನಿಮಗೆ, ನೀವು ಕನ್ನಡ ಫಾರ್ಮರ್, ಕರೆಕ್ಟ್? ಐ ಆಮ್ ನಾಟ್? ಹೌದೌದು. ಕನ್ನಡ ಫಾರ್ಮರ್ ಅನ್ನೋಂಥ ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ಟ್ ಮಾಡಿ ಅಗ್ರಿಕಲ್ಚರ್ ರಿಲೇಟೆಡ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇದ್ರೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ. ಸೊ ನಾನು ಸುಮಾರು ಒಂದು 6ರಿಂದ 7 ವರ್ಷ ನ್ಯೂಸ್ ಚಾನಲ್ ಕೆಲಸ ಮಾಡಿದ್ದೆ. ಮಧ್ಯದಲ್ಲಿ ಒಂದು MNC ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೆ. ಯೂಸಲಿ ನಿಮಗೆ ಗೊತ್ತಿರ್ಬೋದು, ಈ ಸ್ಪೋರ್ಟ್ಸ್ ಎಲ್ಲ. ಆ ಕಂಪ್ನಿ ಸಡನ್ನಾಗಿ ಕ್ಲೋಸ್ ಆಯಿತು 1.5 ವರ್ಷ ಆಗ್ತಿದ್ದಂಗೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಅಲ್ಲಿದ್ದು ಸ್ಯಾಲ್ರಿ ಬೇರೆ ಥರ ಇತ್ತು, ಜಾಸ್ತಿ ಇತ್ತು. ಮತ್ತು ನ್ಯೂಸ್ ಚಾನಲಿಗೆ ಬಂದರೆ ತುಂಬ ಕಮ್ಮಿ ಬರ್ತಾಯಿತ್ತು. ಅವಾಗ ಏನಪ್ಪ ಮಾಡೋದು, ನನಗೆ ಸಾಲ್ತಾ ಇಲ್ವಲ್ಲ ಅಂತ ಅಂದ್ಕೊಂಡಾಗ, ಯೂಸಲಿ ನನ್ನ ಫ್ರೆಂಡ್ಸು ಒಬ್ಬ ನಾಗಾವರ್ಣ ಅಂತ ಇದ್ದ, ಅವನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವ್ನು ಚೆನ್ನಾಗೇ ರನ್ ಮಾಡ್ತಾಯಿದ್ದ. ನಾನೇನಕ್ಕೆ ಮಾಡಬಾರ್ದು ಅಂತ ನಾನು ಥಿಂಕ್ ಮಾಡಿದಾಗ, ನನಗೇನು ಗೊತ್ತು, ಎಂಟರ್ಟೈನ್ಮೆಂಟ್ ಅಂತೂ ಬರೋಲ್ಲ, ಕಾಮಿಡಿ ಅಂತೂ ಮಾಡೋಕ್ಕೆ ಬರೋಲ್ಲ, ಬೇರೆ ಏನೂ ಮಾಡೋಕ್ಕೆ ಬರೋಲ್ಲ. ನನಗೆ ಗೊತ್ತಿರೋದು ಕೃಷಿ ಒಂದೇ. ಸೊ ನಾನೇನು ಕೃಷಿ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಕೃಷಿ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ರನ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ತೊಗೊಂಡು ರೈತರ ಹತ್ರ ತಿಳ್ಕೊಂಡು, ನನಗೇನು ಅನ್ನಿಸ್ತಾ ಇತ್ತು ಅಂದರೆ ರೈತರ ಹತ್ರ ಹೋಗ್ಬಿಟ್ಟು ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾನು ಏನಾದರೂ ನಮ್ಮ ತೋಟದಲ್ಲಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಸಿಕ್ಕಾಪಟ್ಟೆ ರೈತರನ್ನ ನಾನು ಮೀಟ್ ಮಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾನು ನಮ್ಮ ತೋಟದಲ್ಲಿ ಏನಾದರೂ ಹೊಸ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಯಾಕಂದರೆ ಪ್ರತಿನಿತ್ಯ ಒಬ್ಬೊಬ್ಬರು ಫಾರ್ಮರ್ಸ್ನ ಮೀಟ್ ಮಾಡ್ತಾ ಇರ್ತೀನಿ. ಪ್ರತಿನಿತ್ಯ ಹೊಸದು ಕಲಿಯೋದು ಇರುತ್ತೆ. ಯಾಕಂದರೆ ಕೃಷಿ ಅಂದರೆ ಎಲ್ಲರೂ ಒಂದೇ ಥರ ಮಾಡಬೇಕು ಅಂತ ಏನಿಲ್ಲ. ನಮ್ಮ ತಾತ ಒಂಥರ ಮಾಡ್ತಾಯಿದ್ರು, ನಮ್ಮ ಅಪ್ಪ ಒಂಥರ ಮಾಡ್ತಾರೆ, ಪಕ್ಕದಲ್ಲಿರೋ ನಮ್ಮ ದೊಡ್ಡಪ್ಪನೇ ಇನ್ನೊಂದು ಥರ ಮಾಡ್ತಾರೆ, ನಮ್ಮ ಅಪ್ಪನೇ ಒಂಥರ ಮಾಡ್ತಾರೆ. ಕೃಷಿ ಅಂದರೆ ಎಲ್ಲರೂ ಒಂದೇ ಥರ ಮಾಡಬೇಕು ಅಂತ ಏನಿಲ್ಲ. ತುಂಬ ಖುಷಿ ಇದೆ ನನಗಂತೂ. ಎಸ್ ದಿನೇಶ್,
ಸೂಪರ್. ಇವತ್ತಿನ ಡಿಜಿಟಲ್ ಮಾರ್ಕೆಟಿಂಗ್ ಯುಗದಲ್ಲಿ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ರೈತರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗೆ ಈ ಡಿಜಿಟಲ್ ಮೀಡಿಯಾ ಗೊತ್ತಿದೆಯಲ್ಲ ರೈತರು, ಅಂಥವ್ರು ದುಡ್ಡು ಮಾಡ್ಬೋದು. ಯಾಕಂದರೆ ಅವ್ರು ಬೆಳೆದಂಥ ಬೆಳೆಗಳ್ನ ಡೈರೆಕ್ಟಾಗಿ ಯಾರಾದರೂ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋ ಬದಲು ಅವರೇ ಮೌಲ್ಯವರ್ಧನೆ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು, ನೋಡಿ ನಾನು ಈ ಥರ ಬೆಳೆ ಬೆಳೆದಿದ್ದೀನಿ, ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀನಿ ಅಂತ ಮಾರಾಟ ಮಾಡಿಬಿಟ್ಟು ಅವ್ರು ದುಡ್ಡು ಮಾಡ್ಬೋದು. ಇವಾಗ 50 ರೂಪಾಯಿಗೆ ಹೋಗ್ಬೇಕಾಗಿರೋ ಟೊಮೊಟೊ ಹಣ್ಣು ಇವ್ರು ರೈತರನ್ನೇ ಡೈರೆಕ್ಟಾಗಿ ಒಂದು ವೀಡಿಯೋ ಮಾಡೋಕ್ಕೆ ಯೂಸಲಿ ಅವ್ರ ಹತ್ರ ಮೊಬೈಲ್ ಇರುತ್ತೆ, ನೆಟ್ ಇರುತ್ತೆ. ಸುಮ್ಮನೆ ಒಂದು ವೀಡಿಯೋ ಮಾಡಿ ಹಾಕಿದ್ರು 100 ರೂಪಾಯಿಗೆ ಮಾರ್ಕೊಬೋದು. ಸೊ ಆ ಥರ ಮಾಡ್ತಾ ಇದ್ದಾರೆ ರೈತರು. ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾರೋ ಮಧ್ಯವರ್ತಿಗಳಿಗೆ ಕೊಡೋ ಬದಲು ಇವರೇ ರೈತರುಗಳೇ ಅವ್ರು ಬೆಳೆದಂಥ ಬೆಳೆಗಳನ್ನ ಮಾರಾಟ ಮಾಡಿದ್ರೆ ನಮ್ಮ ರೈತರು ಮೇಲ್ ಬರ್ತಾರೆ, ಯಾವುದೇ ರೀತಿ ಸಾಲದ ಸುಳಿಯಲ್ಲಿ ಸಿಗಾಕೊಳಲ್ಲ. ಸೂಪರ್. ದಿನೇಶ್, ಸೊ ನಿಮಗೆ ಯು ಸೆಡ್ ನಿಮ್ಮ ತಂದೆ ಫಾರ್ಮಿಂಗ್ ಮಾಡ್ತಾ ಇದ್ದಿದ್ದರಿಂದ ನೀವು ಈ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಮಾಡಬೇಕು ಅಂತ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತಾವೆ. ನಿಮ್ಮ ಮೂಲ ಯಾವ ಊರು? ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ರಾಯಗೋನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಬಂದಂಥವನು. ಸೊ ಹಳ್ಳಿ ಹುಡುಗ. ಸೂಪರ್. ಹಳ್ಳಿ ಹುಡುಗ ಪೇಟೆಗೆ ಬಂದ. ಹಳ್ಳಿ ಹುಡುಗ ಪೇಟೆಗೆ ಬಂದ್ಬಿಟ್ಟು ಏನೇನೋ ಮಾಡ್ತಾವನೆ. ಓಕೆ ಓಕೆ ಓಕೆ. ನೀವು ಬಿಗ್ ಬಾಸ್ಗೆ ಹೋದಾಗ ಮಾಡ್ರನ್ ರೈತ ಅಂತ ನಮ್ಮ ಜನ ಮತ್ತು ನಮ್ಮ ರೈತರು ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು. ಸೊ ನೀವು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಕೂಡ. ಸೊ ಇವಾಗ ನಮ್ಮದು ಮತ್ತು ನಿಮ್ಮ ಬಗ್ಗೆನೇ ಜಾಸ್ತಿ ಮಾತಾಡ್ಬಿಟ್ಟು ಇವಾಗ ಸ್ವಲ್ಪ ರೈತರ ಬಗ್ಗೆ ಮಾತಾಡೋಣ. ಸೊ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಫಾರ್ಮರ್ಸ್ಗಳನ್ನ ಭೇಟಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವಾಗ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಇದೆಯಾ ಕೃಷಿಗೆ, ಅಗ್ರಿಕಲ್ಚರಲ್ಲಿ? ನಾನು ಸಾಕಷ್ಟು ಜನ ರೈತರನ್ನ ಈಗ ಭೇಟಿ ಮಾಡ್ತಾ ಇರ್ತೀವಲ್ಲ, 70% ಆಫ್ ದ ಫಾರ್ಮರ್ಸ್ ಡಸಂಟ್ ಹ್ಯಾವ್ ನಾಲೆಜ್. ತೋ ವ್ಯವಸಾಯದಲ್ಲೇ ಇದ್ದು 10-20 ವರ್ಷದಿಂದ ವ್ಯವಸಾಯದಲ್ಲೇ ಇದ್ರೂ ವ್ಯವಸಾಯದಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನು ಹಾಕಬೇಕು ಅನ್ನೋ ನಾಲೆಜ್ ಗ್ಯಾಪ್ ಇದೆ. ಹೌದು. ಯಾರೋ ಒಬ್ಬ ರೈತ, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆನೇ ತಗೊಳ್ಳೋಣ. ನಿಮ್ಮ ತಂದೆ ಈ ಏನು ಫಾರ್ಮಿಂಗ್ ಮಾಡ್ತಾರೆ ಅಂತಂದಾಗ ಯಾವುದೋ ಒಂದು ಕ್ರಾಪ್ ಅಂತ ಅನ್ಕೊಂಡ್ರೆ ಏನು ಬೆಳೀತಾರಂತ? ನಾವು ಅಡಿಕೆ ತೆಂಗು ಬೆಳಿತೀವಿ. ಈಗ ಅಡಿಕೆಗೆ ನಿಮ್ಮ ತಂದೆಗೆ ಡೇ 1 ಎಂಡ್ವರೆಗೂ ಏನು ಹಾಕಬೇಕು ಅಂತ ಕೇಳಿದ್ರೆ ಐಡಿಯಾ ಇರೋದಿಲ್ಲ. ಅಂದರೆ ಬ್ರಾಡಾಗಿ ಐಡಿಯಾ ಇರುತ್ತೆ, ಬಿಕಾಸ್ ಅಡಿಕೆ ಅನ್ನೋದು ಪೆರಿನಿಯಲ್ ಕ್ರಾಪ್ ಆಗಿರೋದು, ವರ್ಷಾನುಗಟ್ಟಲೆ ಇರೋದ್ರಿಂದ ಈ ಮಳೆಗಾಲದಲ್ಲಿ ಇದಾಗಬೇಕು, ಈ ಟೈಮಲ್ಲಿ ಇದಾಗಬೇಕು ಅಂತಿರುತ್ತೆ. ಬಟ್ ವಿಲ್ಟ್ ಬಂದರೆ ಏನು ಮಾಡಬೇಕು, ಕೊಳೆ ರೋಗ ಬಂದರೆ ಏನು ಮಾಡಬೇಕು, ಅಥವಾ ಚುಕ್ಕೆ ರೋಗ ಬಂದರೆ ಏನು ಮಾಡಬೇಕು, ಕಾಯಿ ಬಿರುಕು ಬಿಟ್ಟರೆ ಏನು ಮಾಡಬೇಕು, ಸ್ಟೆಮ್ ಬಾರ್ಕಿಂಗ್ ಬಂದರೆ ಏನು ಮಾಡಬೇಕು ಅನ್ನೋ ನಾಲೆಜ್ ಇರಲ್ಲ ಇಷ್ಟು ವರ್ಷ ಇದ್ರೂ. ಸೊ ಆ ನಾಲೆಜ್ ಗ್ಯಾಪ್ ಅನ್ನೋದು ತುಂಬ ಕಮ್ಮಿ ಇದೆ ಅನ್ನೋವಂಥದ್ದು ನನಗೆ ಅನಿಸಿದ್ದು. ನಾನು ಇಷ್ಟು ದಿನ ರೈತರ ಹತ್ರ ಭೇಟಿ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಜನ ದುಡ್ಡು ಮಾಡ್ತಿರೋ ರೈತರಿಗೂ ಈ ನಾಲೆಜ್ ಗ್ಯಾಪ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಹಿಂದಿನ ದಿನಗಳಲ್ಲಿ ಅಷ್ಟೊಂದು ರೋಗಗಳು ಬರ್ತಾ ಇರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಬರ್ತಾ ಇದೆ ಅಂತ ನನ್ನ ಪ್ರಕಾರ. ನೀವೇನಂತ ಹೇಳ್ತೀರಿ? 100%. ಬಿಕಾಸ್ ನಾವು ಜಾಸ್ತಿ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಗಳನ್ನ, ಜಾಸ್ತಿ ಪ್ರಮಾಣದಲ್ಲಿ ಫರ್ಟಿಲೈಸರ್ಗಳನ್ನ ಹಾಕ್ತಾ ಹೋದಾಗ ಏನಾಗುತ್ತೆ, ಗಿಡ ಸಸೆಪ್ಟಬಲ್ ಆಗಿಬಿಡುತ್ತೆ. ಈಗ ಹಳ್ಳಿಯಲ್ಲಿ ಒಂದು ಹುಡುಗ ಎದ್ದು ಬಿದ್ದು ಬೆಳೆದಿರೋನ್ಗೂ, ಸಿಟಿಯಲ್ಲಿ AC ತುಂಬ ಸಫಿಸ್ಟಿಕೇಟೆಡ್ ಆಗಿ ಬೆಳೆದಿರೋಂಥ ಹುಡುಗನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವನು ಹೋಗಿ ಮರಳಲ್ಲಿ ಉರುಳಾಡ್ಕೊಂಬಂದ್ರೂ ಅವ್ನಿಗೇನಾಗೋದಿಲ್ಲ. ಇವ್ರು ಒಂದು ಸ್ವಲ್ಪ ಆಚೆ ಹೋದರೆ ಡಸ್ಟ್ ಅಲರ್ಜಿ ಇನ್ನೊಂದು ಮತ್ತೊಂದು ಆಗುತ್ತೆ, ಬಿಕಾಸ್ ಆಫ್ ದ ಇಮ್ಯುನಿಟಿ ಪವರ್. ದ ಸೇಮ್ ವೇ ಪ್ಲ್ಯಾಂಟ್ಗಳಿಗೂ ಅಷ್ಟು ನಾವು ತುಂಬ ಸೂಕ್ಷ್ಮವಾಗಿ ಗಿಡಗಳನ್ನ ಯಾವಾಗ ಬೆಳೆಸ್ತೀವಿ, ಯಥೇಚ್ಛವಾದ ಫರ್ಟಿಲೈಸರ್ಗಳು, ಯಥೇಚ್ಛವಾದ ಪೆಸ್ಟಿಸೈಡ್ಗಳು ಯಾವಾಗ ಹಾಕ್ತೀವಿ, ಗಿಡಗಳು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಯಾವಾಗ ವೀಕ್ ಗಿಡ ಅಂತ ಕಾಣಿಸುತ್ತೆ, ಯಾವುದೋ ಒಂದು ಪೆಸ್ಟ್ ಬಂದು ಅದರ ಮೇಲೆ ಅಟ್ಯಾಕ್ ಆಗುತ್ತೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಕ್ಸಾಂಪಲ್ ಅಡಿಕೆ ಕ್ರಾಪ್ನೇ ತೊಗೊಳೋಣ, ಅದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಹಾಕ್ಬಾರ್ದು. ಜನಗಳು DAP ಹಾಕ್ತಾ ಇದ್ದಾರೆ, ಯಾಕಂದರೆ ಇಳುವರಿ ಜಾಸ್ತಿ ಬರಲಿ ಅಂತ, ಬೇಗ ದುಡ್ಡು ಮಾಡ್ಕೊಂಬಿಡೋಣ ಅಂತ ಆಸೆ ಬಂದ್ಬಿಟ್ಟಿದೆ ದುಡ್ಡಿನ ಮೇಲೆ. ಆ ಥರ ಆಗೋದ್ರಿಂದ ಅಡಿಕೆ ಮರಗಳಿಗೆ ರೋಗಗಳು ಜಾಸ್ತಿ ಬರ್ತಾ ಇದ್ದಾವೆ. ಈ ವರ್ಷ ಚೆನ್ನಾಗಿ ಬಿಡುತ್ತೆ, ನಾವು DAP ಹಾಕ್ದಾಗ ಈ ವರ್ಷ ಅಡಿಕೆ ಇಳುವರಿ ಚೆನ್ನಾಗಿ ಬರುತ್ತೆ. ಆದರೆ ಮುಂದಿನ ವರ್ಷನೂ ನಾವು ಹಾಕ್ಲೇಬೇಕು. ಕರೆಕ್ಟ್. ನಾವು ಹಾಕ್ಲಿಲ್ಲ ಅಂದರೆ ಅದು ಇಳುವರಿ ಬರಲ್ಲ. ಕರೆಕ್ಟ್. ಸೊ ಇವಾಗ ಏನಾಗ್ಬಿಟ್ಟಿದೆ, ಎಕ್ಸಾಂಪಲ್ ನಾನು ಉತ್ತರ ಕರ್ನಾಟಕ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಈ ಅಡಿಕೆದು ಏನಾಗ್ಬಿಟ್ಟಿದೆ ಅಂದರೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆನೂ. ಫಸ್ಟು ತೀರ್ಥಹಳ್ಳಿ, ದಾವಣಗೆರೆ ಈ ಕಡೆ ಜಾಸ್ತಿ ಬೆಳೀತಾ ಇದ್ರು. ಅದಾದ್ಮೇಲೆ ನಮ್ಮ ತುಮಕೂರು ಭಾಗಕ್ಕೆ ಬಂತು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಉತ್ತರ ಕರ್ನಾಟಕದಲ್ಲೂ ಬೆಳೀತಾ ಇದ್ದಾರೆ, ಬಿಜಾಪುರ, ಹುಬ್ಳಿ, ಧಾರವಾಡ ಪ್ರತಿಯೊಂದು ಕಡೆನೂ ಬೆಳೀತಾ ಇದ್ದಾರೆ. ಸೊ ನನಗಂತೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಬೆಲೆ ಸಿಗುತ್ತೋ ಇಲ್ವೋ ಅಂತ, ನನಗಂತೂ ಗೊತ್ತಿಲ್ಲ. ಸೊ ಈ ಅಡಿಕೆ ರಿಲೇಟೆಡ್ ನೀವೇನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಸೊ ಅಡಿಕೆ ಅಂದಿದ ತಕ್ಷಣ ಅಡಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಬರೋ ಅಂಥದ್ದು ಕೊಳೆ ರೋಗ. ಹೌದು, ನಾವು ವಿಲ್ಟ್ ಅಂತ ಕರಿತೀವಿ. ಮತ್ತು ಕೆಳಗಡೆ ಸ್ಟೆಮ್ ಕ್ರ್ಯಾಕಿಂಗ್ ಅಂತ ಅಂತಿರ್ತೀವಿ, ಕೆಲವು ರೋಗಗಳು ಅಂತ. ಅಣಬೆ ರೋಗ, ಅಣಬೆ ಇಸ್ ಅ ಫಂಗಸ್, ಅಣಬೆ ರೋಗ ಬರುತ್ತೆ. ಮತ್ತು ಈ ಸ್ಟೆಮ್ಗಳು ಬಿರುಕು ಬೀಳುತ್ತೆ. ನೀವು ಹೇಳ್ದಂಗೆ ಈ ಹುಬ್ಳಿ ಧಾರವಾಡಲ್ಲಿ ಏನೋ ಜಾಸ್ತಿ ಬೆಳೀತಿದ್ದಾರೆ ಅಂದರೆ, ಡೈರೆಕ್ಟ್ ಬಿಸಿಲು ಸ್ಟೆಮ್ ಕೆಳಗಡೆ ಸ್ಟೆಮ್ ಭಾಗಕ್ಕೆ ಬಿದ್ದರೆ ಬಿರುಕು ಬಿಡುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಸುಣ್ಣ ಹೊಡಿತಾರೆ, ಸ್ವಲ್ಪ ಕಮ್ಮಿ ಆಗಲಿ ಅಂತ. ಮತ್ತೆ ಗರಿ ಕಟ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ಸನ್ಲೈಟ್ನ ಅವಾಯ್ಡ್ ಮಾಡೋಣ ಅನ್ನೋ ಕಾರಣಕ್ಕೆ. ಮತ್ತು ಸುಣ್ಣ ಹಾಕೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಇದ್ರ ಜೊತೆಗೆ ನಿಮ್ಗೆ ಮಳೆ ಬರುತ್ತಲ್ಲ,
ಮಳೆ ಬರೋ ಟೈಮಲ್ಲಿ ಆ ಸುಣ್ಣ ಕರಗಿ ಬೇರುಗಳಿಗೆ ಹೋಗಿ ಕ್ಯಾಲ್ಶಿಯಂ ಆಗೋ ಕೊಡುತ್ತೆ. ಬಟ್ ಇವಾಗ ಕೆಲವರೆಲ್ಲ ಪೈಂಟ್ ಹೊಡೆದು ಬಿಡ್ತಾ ಇದ್ದಾರೆ. ಈಸಿ ಮೆಥಡ್, ನಥಿಂಗ್ ಈಸ್ ರಾಂಗ್ ಅಂತ ನಾವೇನು ಹೇಳೋದಿಲ್ಲ. ದ ಪರ್ಸ್ಪೆಕ್ಟಿವ್ ಇಸ್ ಅಷ್ಟೇ. ಅದಕ್ಕೊಂದು ಸನ್ಸ್ಕ್ರೀನ್ ಥರ ವರ್ಕ್ ಆಗಲಿ ಒಂದು. ಇನ್ನೊಂದು ಅದು ನೀರಲ್ಲಿ ಕರಗಿ ಹೋದಾಗ ಬೇರುಗಳಿಗೆ ಕ್ಯಾಲ್ಶಿಯಂ ಅಮೌಂಟ್ ಸಿಗಬೇಕು. ನಿಮ್ಗೆ ಯಾವಾಗ ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೋ ಮೇಲೆ ಅಡಿಕೆ ನಟ್ಟು ಇರ್ತಾವಲ್ಲ, ಗೋಟಿ, ಅದರಲ್ಲಿ ಫುಲ್ ಆಗುತ್ತೆ, ನಟ್ಟು ಫುಲ್ ಆಗಿರುತ್ತೆ. ಮತ್ತು ನಿಮ್ಗೆ ನಟ್ಟು ಸೈಜ್ ಚೆನ್ನಾಗಿ ಬಂದಾಗ ರೇಟು ಚೆನ್ನಾಗಿ ಹೋಗುತ್ತೆ. ಸೊ ಈ ಸಿಂಪಲ್ ಪ್ರಾಕ್ಟೀಸಸ್ ಬಳಸ್ಕೋಬೇಕು. ಇಲ್ಲ ಸುಮ್ಮನೆ ಅವರು ಹಾಕ್ದ ನಾನು ಹಾಕ್ದ ಅಂತ ಹೈಜೀನ್ ಕಂಡೀಷನ್ಸ್ ನಾವು ಯಾವಾಗ ಮೇಂಟೈನ್ ಮಾಡಲಿಲ್ವೋ ಆವಾಗ ಕೊಳೆ ರೋಗಗಳು ಬರ್ತವೆ. ಈ ಕೊಳೆ ಬರೋದೇ ಫಂಗಸ್ಸಿಂದ. ಸಾಮಾನ್ಯವಾಗಿ ಇದನ್ನು ಹೆಂಗೆ ತಡೆಗಟ್ಬೋದು ನಾವು? ಬಯೋಲಾಜಿಕಲಲ್ಲಿ ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ, ಇದನ್ನು ಬಳಸೋದ್ರಿಂದ ಕೊಳೆ ರೋಗ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೇರು ಕೊಳೆ ರೋಗ ಅಂತ ಬರುತ್ತೆ, ಗಂಟು ರೋಗಗಳಂತ ಬರ್ತವೆ, ಬೇರುಗಳಲ್ಲಿ ಗಂಟು ಬರೋದು ಇವೆಲ್ಲ ಇರ್ತವೆ. ಸೊ ಇದಕ್ಕೆ ಬಯೋಲಾಜಿಕಲಲ್ಲಿ ಪೆಸ್ಲೋಮೈಸಿಸ್ ಲೈಲೇಸಿಯಮ್ ಅನ್ನೋಂಥ ಒಂದು ಸ್ಪೀಷೀಸ್ ಇದೆ. ಈ ಪೆಸ್ಲೋಮೈಸಿಸ್ ಲೈಲೇಸಿಯಮ್ ಅನ್ನೋಂಥದ್ದು ಏನು ಮಾಡುತ್ತೆ? ಪೆಸ್ಲೋಮೈಸಿಸ್ ಲೈಲೇಸಿಯಮ್ ಅನ್ನೋದು ಒಂದು ಫಂಗಸ್ ದಿನೇಶ್. ಸೊ ಈ ಫಂಗಸ್ ಏನು ಮಾಡುತ್ತೆ ಅಂದರೆ, ಆ ಗಂಟು ರೋಗ ಕ್ರಿಯೇಟ್ ಮಾಡಿರುತ್ತಲ್ಲ ಅದು ಒಂದು ಫಂಗಸ್ಸು, ಅದ್ರ ಮೇಲೆ ಇದು ಕೂತ್ಕೊಂಡು ಆ ಗಂಟು ರೋಗನ ತಿಂದು ಅದನ್ನು ನಿವಾರಣೆ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ಬೇರು ಕೊಳೆ ರೋಗ, ಬೇರು ಗಂಟು ರೋಗಗಳು ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನಾವು ಟ್ರೈಕೋಡರ್ಮಾ ಮಾತಾಡಿದ್ವಿ. ಟ್ರೈಕೋಡರ್ಮಾ ವಿಲ್ ಟು ಬ್ಲೈಟ್ ಟು ಕಾಸ್ ಮಾಡೋ ಅಂತ ಅರ್ಥ ಆಗ್ತಿಲ್ಲ ನಾನು ಹೇಳ್ತಾರೆ. ಅರ್ಥ ಇದೆ ಬಟ್ ಅದೆಲ್ಲ ಕೆಮಿಕಲ್ ಅರ್ಥ ಆಗಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತದೆ. ಓಕೆ, ಸೊ ದಿಸ್ ಆರ್ ಆಲ್ ಬಯಾಲಜಿ. ಇವೆಲ್ಲ ಜೀವಾಣುಗಳು, ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ನಾನು ಏನು ಮಾತಾಡ್ತೇನೆ, ಟ್ರೈಕೋಡರ್ಮಾ ವಿರಿಡೆ, ಪೆಸ್ಲೋಮೈಸಿಸ್ ಲೈಲೇಸಿಯಮ್, ಇವೆರಡು ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್. ನಮ್ಮ ಕಣ್ಣು ಕಾಣಿಸಲ್ಲ ಬಟ್ ಜೀವಾಣುಗಳಿವು. ಇದು ಮಣ್ಣಲ್ಲಿ ಹೋಗಿದ ತಕ್ಷಣ ಏನು ಕೆಲಸ ಮಾಡುತ್ತೆ? ವಿಲ್ ಟು ಬ್ಲೈಟ್ ಬರದೇ ಇರೋ ಥರ ಕಾಪಾಡುತ್ತೆ. ಇದು ಬೇರು ಕೊಳೆ ರೋಗಗಳು ಇವೆಲ್ಲವನ್ನು ಬರದೇ ಇದ್ದಂಗೆ ಕಾಪಾಡುತ್ತೆ. ನೀವೇನು ಹೇಳಿದ್ರಿ ಆಗಲಿ, ಇವಾಗ ರೈತರು ಗೊಬ್ಬರಗಳು ಹಾಕೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಅದರಿಂದ ಇವಾಗ ನೀವು ಯಾವಾಗ ಗೊಬ್ಬರಗಳಾಗ್ತೀವಿ, ಫಾರ್ ಎಕ್ಸಾಂಪಲ್ 19 ಆಲ್ ಅಂತ ತಗೊಳ್ಳೋಣ ದಿನೇಶ್. ಸೊ 19 ಆಲ್ ಅಂತಂದರೆ N19, P19, K19, 19. ಸೊ ಅಪ್ರಾಕ್ಸಿಮೇಟ್ಲಿ 57% ನ್ಯೂಟ್ರಿಯೆಂಟ್ ಇದೆ ಅದರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಉಳಿದ 43% ಕ್ಯಾರಿಯಿಂಗ್ ಮೆಟೀರಿಯಲ್. ಸೊ ಇವಾಗ ಫೋನ್ ಬರ್ತದೆ ಅಂದರೆ ಫೋನಿಗೆ ಕೇಸ್ ಇದೆ, ಕೇಸಿಂದ ನಮ್ಗೆ ಬೇಕಾಗಿರೋದು ಬರೀ ಕಾಲ್ ಅಷ್ಟೇ. ಆ್ಯಂಟಿನ ಬೇಕು, ಕಾಲ್ ಬೇಕು. ಅದ್ರ ಜೊತೆಗೆ ಈ ಫೋನ್ ಎತ್ಕೊಂಬರೋದಕ್ಕೆ ಕ್ಯಾರಿಯಿಂಗ್ ಮೆಟೀರಿಯಲ್ ಒಂದಷ್ಟು ಬರುತ್ತಲ್ಲ. ಹಂಗೆ 19 ಆಲ್ ಅಂದಿದ ತಕ್ಷಣ ನೈಟ್ರೋಜನ್ 19, ಫಾಸ್ಫರಸ್ 19, K19 ಇರುತ್ತೆ. ಉಳಿದಿರೋದು ಕ್ಯಾರಿಯಿಂಗ್ ಮೆಟೀರಿಯಲ್ ಇರುತ್ತಲ್ಲ, ಇದು ಉಪ್ಪಿನ ಅಂಶ ತುಂಬಿರೋಂಥದ್ದು. ಯಾವಾಗ ಈ ಭೂಮಿಗೆ ಗಿಡಗಳಿಗೆ ಬೇಡದೇ ಇರೋ ಅಂಥ ಉಪ್ಪು ಹೋಗುತ್ತಲ್ಲ, ಆ ಉಪ್ಪು ಏನು ಮಾಡುತ್ತೆ, ಅಲ್ಲಿ pH ಕಂಡೀಷನ್ಸ್ನ ವೇರಿ ಮಾಡುತ್ತೆ. ಉಷ್ಣತೆ ಸ್ಟಾರ್ಟ್ ಮಾಡಿಬಿಡುತ್ತೆ, ಜಾಸ್ತಿ ಹೀಟ್ ಮಾಡಿಬಿಡುತ್ತೆ, ಕೋಲ್ಡ್ ಮಾಡುತ್ತೆ. ಅಲ್ಲೊಂದು ಸ್ವಲ್ಪ ಸಮತೋಲನ ಬಂದುಬಿಡುತ್ತೆ. ಸಮತೋಲನ ಅಲ್ಲ, ಇರೆಗ್ಯುಲಾರಿಟಿಗಳಾಗ್ಬಿಡ್ತವೆ, pH ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಯಾವಾಗ pH ಇಂಬ್ಯಾಲೆನ್ಸ್ ಆಯಿತು, ನಾನು ಈ ಫಂಗಸ್ಗಳೇನು ಮಾತಾಡಿದೆ, ಟ್ರೈಕೋಡರ್ಮಾ ವಿರಿಡೆ, ಪೆಸ್ಲೋಮೈಸಿಸ್ ಲೈಲೇಸಿಯಮ್, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಬದುಕೋಕ್ಕಾಗೋದಿಲ್ಲ. ಬಿಕಾಸ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಸೂಟಬಲ್ ಅಲ್ಲಿ ಕ್ಲೈಮೇಟ್ ಇರಲ್ಲ, ಅಥವಾ ಅದರ ಅಟ್ಮಾಸ್ಫಿಯರ್ ಕರೆಕ್ಟಾಗಿರಲ್ಲ, ಇವು ಸತ್ತೋಗ್ಬಿಡ್ತವೆ. ಅವಾಗ ಏನಾಗ್ಬಿಡ್ತವೆ, ಈ ಗೊಬ್ಬರಗಳು ಹಾಕೋದ್ರಿಂದ ಸಣ್ಣ ಬೇರುಕೊಳೆ ರೋಗ ಬಂದರೂ ಗಿಡ ಸತ್ತೋಗ್ಬಿಡುತ್ತೆ, ಇಲ್ಲ ಸಣ್ಣದಾಗಿ ವಿಲ್ಟ್ ಬಂದರೂ ಗಿಡ ಸತ್ತೋಗ್ಬಿಡುತ್ತೆ. ಅದಕ್ಕೆ ಫೈಟ್ ಮಾಡೋ ಕೆಪಾಸಿಟಿನೇ ಇಲ್ವಲ್ಲ. ಲೈಕ್ ವಿ ಕನೆಕ್ಟೆಡ್ ಅಲ್ಲಿ ಸಿಟಿ ಹುಡುಗ, ಹಳ್ಳಿ ಹುಡುಗ ಮಣ್ಣಿಗಿಣ್ಣು ಮೆತ್ಕೊಂಬಂದ್ರು ಆರಾಮಾಗಿದ್ದು ಬಿಡ್ತಾನೆ. ಸಿಟಿ ಹುಡುಗ ಬಂತು ಅಂದರೆ ಸೀನ್ತಾಣೆ, ಇನ್ನೊಂದಾಗತ್ತೆ, ಮಳೆಗೊಂದು ಸ್ವಲ್ಪ ನೆಂದರೆ ಹಂಗಾಗ್ಬಿಡುತ್ತೆ ಗಿಡಗಳು. ಸೊ ಹಂಗಾಗ್ಬಿಟ್ಟು ರೈಟ್ಫುಲ್ ಅಮೌಂಟ್ ಆಫ್ ಬಯೋ ಫರ್ಟಿಲೈಸರ್ಗಳನ್ನ, ಬಯೋಲಾಜಿಕಲ್ನ ಬಳಸ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಂತ. ಇವಾಗ ನೀವು ಹಿಂದೆ ಒಂದು ಹೇಳ್ತಾ ಇದ್ರಿ, ಟೊಮೊಟೊ ಗಿಡ ಬೆಳೆದಂಥ ರೈತ ನೆಕ್ಸ್ಟ್ ಯಾವ ಕ್ರಾಪ್ ಹಾಕಬೇಕು ಅಂತ ಗೊತ್ತಿಲ್ಲ ಅಂತ. ಸೊ ಆ ರೈತರನ್ನ ನಾವು ಯಾವ ರೀತಿ ಎಜುಕೇಟ್ ಮಾಡ್ಬೋದು ನಿಮ್ಮ ಪ್ರಕಾರ? ಟೊಮೊಟೊ ಅನ್ನೋವಂಥದ್ದು ಸೊಲನೇಷಿಯಸ್ ಕ್ರಾಪ್, ಸೊಲನೇಷಿಯಸ್ ಫ್ಯಾಮಿಲಿ. ಅದರದ್ದು ನಾವು ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಪದಗಳು ಬಳಸ್ತಾ ಇರ್ತೀನಿ, ಬಿಕಾಸ್ ನಾನು ಬುಕ್ಗಳಿಂದ ವ್ಯವಸಾಯ ಕಲ್ತಿರೋದು, ಕರೆಕ್ಟ್ ಅಲ್ವಾ? ಆದಷ್ಟು ನಮ್ಮ ರೈತರಿಗೆ ಕನ್ನಡದಲ್ಲಿ ಹೇಳೋದು. ಸೊ ಈ ಸೊಲನೇಷಿಯಸ್ ಅನ್ನೋದು ಒಂದು ಫ್ಯಾಮಿಲಿ ಹೆಸರು, ಅದನ್ನು ಕನ್ನಡದಲ್ಲಿ ಏನಿರಲ್ಲ, ಇಟ್ಸ್ ಫ್ರೆಂಚ್ ನೇಮ್, ಯಾವುದೋ ಒಂದು ಡಿರೈವ್ಡ್ ನೇಮ್. ಅದೊಂದು ಜಾತಿ. ಆ ಟೊಮೊಟೊ ಜಾತಿಗೆ ಯಾವ್ಯಾವ ಹಣ್ಣುಗಳು ಅಥವಾ ತರಕಾರಿಗಳು ಸೇರ್ತಾವೆ ಅನ್ನೋಂಥದ್ದು. ಟೊಮೊಟೊ, ಬದನೆ, ಚಿಲ್ಲಿ, ಮೆಣಸು, ಕ್ಯಾಪ್ಸಿಕಮ್, ಮೆಣಸು ಅಲ್ಲ, ಓಕೆ, ಟೊಮೆಟೊ, ಬದನೆ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಇವೆಲ್ಲ ಒಂದು ಫ್ಯಾಮಿಲಿ. ಈ 4 ಒಂದು ಫ್ಯಾಮಿಲಿ ಅಂತ ಅನ್ಕೊಳ್ಳೋಣ. ಯಾವುದನ್ನ ಬಿಟ್ಟಿದ್ರೆ ಯೋಚನೆ ಮಾಡ್ತೀನಿ. ಈ 4 ಒಂದು ಸೊಲನೇಷಿಯಸ್ ಫ್ಯಾಮಿಲಿ ಆಗ್ತವೆ. ನಾವು ಯಾವಾಗ ಟೊಮೊಟೊ ಹಾಕಿದ ತಕ್ಷಣ ಮತ್ತೆ ಬದನೆಕಾಯಿ ಹಾಕ್ತೀವಿ ಅನ್ಕೊಳ್ಳಿ, ಅದೇನಾಗ್ಬಿಡುತ್ತೆ, ಇದ್ರದ್ದಿಲ್ಲರಿ ರೋಗಗಳೆಲ್ಲ ಇಲ್ಲಿ ಬರ್ತವೆ, ಕರೆಕ್ಟ್. ಸೊ ಟೊಮೊಟೊ ಆಗಿದ ತಕ್ಷಣ, ಈ ಟೊಮೊಟೊ ಕ್ರಾಪ್ ಆಗಿದ ತಕ್ಷಣ ಟೊಮೊಟೊ ಕ್ರಾಪ್ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಸೇಮ್ ಫ್ಯಾಮಿಲಿ ರಿಪೀಟ್ ಮಾಡಬಾರ್ದು. ಚಿಲ್ಲಿ ಹಾಕ್ಬಾರ್ದು, ಅದೇ ಬೆಡ್ಗಂತೂ ಹಾಕಲೇಬಾರ್ದು, ಕ್ಯಾಪ್ಸಿಕಮ್ ಹಾಕ್ಬಾರ್ದು, ಬದನೆಕಾಯಿ, ಬ್ರಿಂಜಾಲ್ ಹಾಕ್ಬಾರ್ದು. ಇದನ್ನು ಫಸ್ಟ್ ರಿಸ್ಟ್ರಿಕ್ಟ್ ಮಾಡಬೇಕಾಗಿರೋ ಅಂಥದ್ದು.
ಲೈಕ್ ಐ ಸೆಡ್ ಇಟ್ ಬಿಲಾಂಗ್ಸ್ ಟು ಸೇಫ್ ಫ್ಯಾಮಿಲಿ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಏನಾಗುತ್ತೆ ಅಂದರೆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದರೆ ಇವಾಗ ನಮ್ಮ ಅತ್ತೆ ಮಕ್ಕಳನ್ನ ಮದುವೆ ಮಾಡ್ಕೋಬಾರ್ದು, ಮಾವನ ಮಗಳನ್ನ ಮದುವೆ ಮಾಡ್ಕೋಬಾರ್ದು, ಯಾಕಂದರೆ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ, ಆ ಮಕ್ಕಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾಕಂದರೆ ಒಂದೇ ಫ್ಯಾಮಿಲಿಗೆ ಸೇರಿರೋಂಥದ್ದು. ಆ ಜೀನ್ಸ್ ಎಕ್ಸ್ ಕ್ರೋಮೋಸೋಮ್ಸು ವೈ ಕ್ರೋಮೋಸೋಮ್ಸು ನಮ್ಮಲ್ಲೇ ಓಡಾಡ್ತಾ ಇದ್ರೆ ಏನಾಗುತ್ತೆ, ಮಕ್ಕಳು ಏನೋ ಒಂದು ಡಿಫಿಷಿಯೇಟ್ ಬರುತ್ತೆ. ಸೊ ಹಂಗೇನೆ ನಾವು ಈ ಟೊಮೊಟೊ ಬದನೆ ಇವೆಲ್ಲ ಒಂದೇ ಫ್ಯಾಮಿಲಿ. ಟೊಮೊಟೊ ಹಾಕಿದ ತಕ್ಷಣ ನೀವು ಬದನೆ ಅದರಲ್ಲಿರೋ ರೋಗಗಳೆಲ್ಲ ಇದಕ್ಕೆ ಬರ್ತವೆ, ಕುಂಠಿತ ಆಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಹೋಗ್ತದೆ. ಸೊ ಫಾರ್ ಯೋರ್ ಕ್ವಶನ್, ಏನು ಹಾಕಬೇಕು? ಟೊಮೊಟೊ ಆಗಿದ ತಕ್ಷಣ ಕಾಟಿಲಿಡನ್ಸ್, ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ, ಬೀನ್ಸು, ಈ ಥರ ಬೀಜಗಳಿಗೆ ಸಂಬಂಧಪಟ್ಟಿರೋಂಥದ್ದನ್ನು ನೆಕ್ಸ್ಟ್ ಕ್ರಾಪ್ಗೆ ಹಾಕಿದ್ರೆ ಅದರ ಲೆಫ್ಟ್ ಔಟು ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟೊಮೊಟೊ ಆದಮೇಲೆ ತಾವು ಬೀನ್ಸ್ ಹಾಕಿದ್ರೆ ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ, ಅಡ್ವಾಂಟೇಜ್ ಆಗುತ್ತೆ. ಸೊ ಈ ಥರ ಅದನ್ನು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ, ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ. ಹಿಂಗೆ ಮಾಡೋ ಅಂಥದ್ದು ತುಂಬ ಒಳ್ಳೇದು. ನೀವು ಸಿಕ್ಕಾಪಟ್ಟೆ ವೀಡಿಯೋಗಳು ಮಾಡ್ತಿರ್ತೀರಿ, ಇವೆಲ್ಲ ಎಜುಕೇಟ್ ಮಾಡಿ. ಯಾವ ರೀತಿ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಎಜುಕೇಟ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಸರ್ಕಾರಗಳು ಯಾವ ರೀತಿ ನಮ್ಮ ರೈತರಿಗೆ ಎಜುಕೇಟ್ ಮಾಡ್ಬೋದು ಅಂತ ಇದನ್ನು ಮಾಡ್ತಿರ್ತಾರೆ ದಿನೇಶ್. ಲೈಕ್ ಮೋರ್ ಟು ಸೇ ನಮ್ಮ ಏನು ಅಂದರೆ ಈಗ ನನಗೆ ಹೆಂಗೆ ನಾಲೆಜ್ ಬಂತು, ನಾನು ಬುಕ್ಕಲ್ಲಿ ಓದಿರೋದನ್ನೇ. ಸೊ ನನಗೂ ಸರ್ಕಾರನೇ ಎಜುಕೇಟ್ ಮಾಡಿರೋದು. ಬಟ್ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ಜನ ಎಥಿಕಲಿ ಅದನ್ನು ಹೇಳ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ನಾವು ಪ್ರತಿಯೊಂದು ದೂಷಣೆ ಮಾಡೋದ್ರ ಬದಲು, ಫಾರ್ ಎಕ್ಸಾಂಪಲ್ ನಾನು ಐ ಮೋರ್ ಆಫ್ ಪಾಸಿಟಿವ್ ಕೈಂಡ್ ಆಫ್ ಪರ್ಸನ್. ನಾವು ಒಳ್ಳೆದ್ರದ ಬಗ್ಗೆ ಮಾತಾಡೋಣ, ಒಳ್ಳೆದ್ರದ್ದು ಮಾತಾಡೋದಾಗ ನನಗೂ ಸಾಕಷ್ಟು ಗೊಂದಲಗಳಿದಾವೆ ಸರ್ಕಾರದ ಬಗ್ಗೆ. ಏನು ನಮ್ಮಲ್ಲಿರೋ ಪೊಲಿಟಿಷಿಯನ್ಗಳು ಇವರೇನು ಎಲ್ಲರೂ ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾರೆ. ಬಟ್ ಅದರಲ್ಲಿ ದ ಹೋಲ್ ಸಿಸ್ಟಮ್ ಏನಿರುತ್ತೆ ಗೊತ್ತಾ, ಅದು ಆ ಮೆಸೇಜ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದಂತೂ ಇದೆ. ಇವಾಗ ನನಗೆ ಹೆಂಗೆ ಬಂತು, ನಾನು ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿದ್ದು, ಇಟ್ ಇಸ್ ಅನ್ ಗೌರ್ಮೆಂಟ್ ಕಾಲೇಜ್, ಕರೆಕ್ಟ್ ಅಲ್ಲ? ನನಗೆ ಯಾರೋ ಸಬ್ಸಿಡೈಸ್ ಮಾಡಿ ನಾನು ತುಂಬ ಕಮ್ಮಿ ರೇಟಿಗೆ ದುಡ್ಡು ಕೊಟ್ಟು ನಾನು ಓದ್ಕೊಂಬಂದೆ. ಸೊ ನನಗೊಂದು ಸ್ಥಾನಮಾನ ಬಂದಾಗ ನಾನು ಇದನ್ನು ಜನರಿಗೆ ಹೇಳ್ಬೋದು, ಕರೆಕ್ಟ್ ಅಲ್ಲ? ಸೊ ನಾನು ಜನರಿಗೆ ಹೇಳ್ಬೋದು ಅಂದರೆ ಹೆಂಗೆ, ಎಲ್ಲೆಲ್ಲಿ ಕೊಲಾಬ್ರೇಟ್ ಆಗ್ಬೋದು? ದಿನೇಶ್, ಯು ಹ್ಯಾವ್ ವೆರಿ ಗುಡ್ ಫಾಲೋವರ್ಸ್ ಆನ್ ಯುವರ್ ಇನ್ಸ್ಟಾಗ್ರಾಮ್, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಜೊತೆ ಸೇರಿಸಿ ಹೇಳಿದ್ರೆ ನಿಮ್ಮದೊಂದಷ್ಟು ರೀಚ್ ಇರುತ್ತೆ, ನಮ್ಮದೊಂದಷ್ಟು ರೀಚ್ ಇರುತ್ತೆ, ಒಂದು ಗುಡ್ ಇಂಟೆನ್ಷನ್ ತಲುಪತ್ತೆ. ಸೊ ಆ ಇಂಟೆನ್ಷನ್ ಇದೆ ಅಂತಂದರೆ ದ ಪ್ಲ್ಯಾಟ್ಫಾರ್ಮ್ ಈಸ್ ಆಲ್ವೇಸ್ ರೆಡಿ. ಇವಾಗ ನೀವು ಹೇಳ್ತಾ ಇದ್ರಿ ಟೊಮೊಟೊ ಗಿಡ ಹಾಕಿದ್ಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಮು ಒಂದೇ ಫ್ಯಾಮಿಲಿ ಇರ್ತಕ್ಕಂಥ ಯಾವುದೇ ರೀತಿ ಕ್ರಾಪ್ನ ಬೆಳಿಬಾರ್ದು ಅಂತ ನಾವು ಇದನ್ನು ಹೇಳಕ್ಕೆ ಹೋದರೆ ರೈತರು ಕೇಳಿಸ್ಕೋತಾರ ನಿಮ್ಮ ಪ್ರಕಾರ? ವಿತ್ ದ ಸೈಂಟಿಫಿಕ್ ಎವಿಡೆನ್ಸ್ ನೀವು ನಾನು ಹೇಳಿದೆ ಇನ್ಬ್ರೀಡಿಂಗ್ ಡಿಪ್ರೆಷನ್, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಅತ್ತೆ ಮಕ್ಕಳನ್ನ ಮಾವನ ಮಕ್ಕಳು ಮಾಡ್ಕೋಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ, ಹೌದು, ಕರೆಕ್ಟ್ ಅಲ್ಲ? ಹೌದು. ಸೊ ಆ ಎಕ್ಸ್ಪ್ಲನೇಷನ್ ನಾವು ಕೊಟ್ಟು ಹೇಳಿದಾಗ 100% ಅರ್ಥ ಮಾಡ್ಕೊತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇವಾಗ ಎಷ್ಟೋ ಜನ ರೈತರಿಗೆ ಇದನ್ನು ಕಳೆನಾಶಕ ಹೊಡಿಬಾಡಿ ಅಂತ ನಾವು ಹೇಳ್ತೀವಿ. ಸೊ ಅವನು ನಮಗೆ ಬಂದು ಹೇಳಿದ್ದು, ನನಗಿಲ್ಲ ಒಟ್ನಲ್ಲಿ ನನ್ನ ಕಳೆ ಹೋಗ್ಬೇಕಪ್ಪ, ನಾನು ಹೊಡಿತೀನಿ. ಈ ಪೇಪರಲ್ಲೆಲ್ಲ ಬಂತು ಕಳೆನಾಶಕ ಹೊಡೆದ್ಬಿಟ್ಟು ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ ಅಂತ. ಸೊ ನಾವು ಎಷ್ಟೇ ಹೇಳೋಕೋದ್ರೂ ಜನ ಕೇಳಲ್ಲ. ಇವಾಗ ಯಾರೋ ಒಬ್ಬರು ನಿಮ್ಮಂಥ BSc ಓದ್ಕೊಂಡಿರೋ ಅಂಥವ್ರೆ ಬಂದು ಹೇಳ್ತೀರಾ ಕೆರೆ ಮಣ್ಣನ್ನು ತೋಟಕ್ಕೆ ಓಡಿಸ್ಬಾರ್ದು ಅಂತ. ಸೊ ಜನ ಕೇಳ್ತಾರ, ನೀನು ಯಾವುದೋ ಪುಸ್ತಕದ ಬದನೆಕಾಯಿ ಓದ್ಕೊಂಬಂದ್ಬಿಟ್ಟು ಇಲ್ಲಿ ಪುಂಗಾಕ್ ಬಂದಿದ್ಯಾ ಅಂತಾರೆ. ಇಂಥವಕ್ಕೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಿನೇಶ್, ದಿಸ್ ಇಸ್ ಆಲ್ವೇಸ್ ದೇರ್. ನಾನು ರೀಸೆಂಟ್ ನಂದೊಂದು ವೀಡಿಯೋ ಅಲ್ಲಿ ನಮ್ಮದೊಂದು ಫಾರ್ಮುಲಾ ಇತ್ತು, ಒಂದಷ್ಟು ಫಂಗಸ್ಸು ಬ್ಯಾಕ್ಟೀರಿಯಾ ಎಲ್ಲವೂ ಮಿಕ್ಸ್ ಮಾಡಿ ಹಾಕಿ ಅಂತ. ಅದರಲ್ಲಿ ಒಂದು ಮೈಕೋರೈಸಾ ಅಂತ ಒಂದು ಬರುತ್ತೆ, ವಿಗರ್ ರೂಟ್ ಅಂತ ಕರಿತೀವಿ, ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ಹಾಕಿ ಅಂತಂದರು. ನಮ್ಮ ಇನ್ನೊಬ್ರು ಯಾರೋ ಅದಕ್ಕೆ ಕಾಮೆಂಟ್ ಹಾಕಿದ್ರು, ಮೈಕೋರೈಸಾ ನೀರಲ್ಲಿ ಕರಗೋದೇ ಇಲ್ಲ, ಅದನ್ನು ಯಾಕೆ ನೀವು ಮಿಕ್ಸ್ ಮಾಡಿ ಹಾಕ್ತೀರಾ ಅಂತ ಹೇಳಿದ್ರೆ, ನಾನು ಅದನ್ನ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನು. ಕರೆಕ್ಟ್, ಮೈಕ್ರೋರೈಸಾ ಹಾಕೋದು ಬೇಕಾಗಿಲ್ಲ, ಬಟ್ ರೈತರಿಗೆ ಈಸಿ ಆಗಲ್ಲ ಅನ್ನೋ ಕಾರಣಕ್ಕೆ ಆ ಡ್ರಮ್ಗೆ ಮಿಕ್ಸ್ ಮಾಡಿ ಹಾಕಿ ಅಟ್ ದ ಎಂಡ್ ಅದು ಮಣ್ಣಿಗೆ ಹೋಗಬೇಕು. ಮಣ್ಣಿಗೆ ಹೋದಾಗ ರೂಟ್ ಝೋನಲ್ಲಿ ಆ ಮೈಕ್ರೋರೈಸಾ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತಂದೆ. ಅವ್ರಿಗೆ ಅದಕ್ಕೆ ಕಾಮೆಂಟ್ ಏನು, ಹಂಗಂದ್ರೆ ನಾನು ಕೇಳಿರೋ ಪ್ರಶ್ನೆ ಕರೆಕ್ಟಾಗಿದೆಯಾ ಅಂದರೆ, ಅವರ ವಾದ ಏನಿದೆ ಅಂದರೆ, ನಾನು ಇವನು ಯಾರೋ ಒಬ್ಬ ಹೇಳ್ತಾವನೆ ನನಗೂ ನಾಲೆಜ್ ಗೊತ್ತು ಅನ್ನೋ ವಿಚಾರ ಕೇಳೋದನ್ನು ತಪ್ಪಾಗ್ಬಿಡುತ್ತೆ. ಈಸ್ ಆಲ್ಸೋ ಅಗ್ರಿ ಗ್ರ್ಯಾಜುಯೇಟ್. ಮೈಕ್ರೋರೈಸಾ ಅನ್ನೋದು ನೀರಲ್ಲಿ ಕರಗೋದಿಲ್ಲ ಅಥವಾ ನೀರಲ್ಲಿ ಮಲ್ಟಿಪ್ಲಿಕೇಶನ್ ಆಗಲ್ಲ, ಅದರಲ್ಲಿ ಹಾಕ್ಬಿಟ್ಟು ಯಾಕೆ 2 ದಿನ ಬಿಡಬೇಕು ಅಂತ ಕೇಳ್ತಾರೆ. ಇನ್ನೇನು ಬಿಡಿ ಅಂತ ನಾನು ಕೇಳ್ತಾ ಇಲ್ಲ, ಭೂಮಿಗೆ ಹೋದಾಗ ಅದೇ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾ ನಾನು ಅದನ್ನು ಕಾಮೆಂಟಿಗೆ 2 ಕಾಮೆಂಟಿಗೆ ರಿಪ್ಲೈ ಮಾಡಿದ್ರು. ಅಟ್ ದ ಎಂಡ್ ಅವರು ಕೇಳಿರೋ ಪ್ರಶ್ನೆ ಕರೆಕ್ಟಾಗಿದೆ ಅನ್ನೋಂಥದ್ದು ಅವ್ರ ವಾದ ಆಗಿದೆ. ಬಿಟ್ಟರೆ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ಗೆ ತಗೋಬೇಕು ಅನ್ನೋಂಥದ್ದೇನಿಲ್ಲ. ಸೊ ಹಂಗಾಗ್ಬಿಟ್ಟು ಜನ ನನಗೇನೋ ಗೊತ್ತು ಅಂತ ಹೇಳಿದ್ರೆ ನನಗೂ ಗೊತ್ತು ಅಂತ ಹೇಳಕ್ಕೆ ಬರ್ತೀರ. ಬಿಟ್ಟರೆ ನಾನು ನೀನು ಸಮ ಅಥವಾ ನಾನು ನಿನಗಿಂತ ಬುದ್ಧಿವಂತ ಅಂತ ಹೇಳಕ್ಕೆ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾರೆ. ಬಿಟ್ಟರೆ ಆ ಹಂತದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಗಳು ಇವೆಲ್ಲ ಆಗೇ ಆಗುತ್ತೆ. ನನಗೆ ಬಿಗ್ ಬಾಸಲ್ಲಿದ್ದಾಗ ನಾನು ಸಾಕಷ್ಟು ನೋಡಿದ್ದೀನಿ, ಫೇಕ್ ರೈತ, ಇವನೇ ಸೀಮೆ ರೈತ, ನೀನು ಏನು ರೈತ, ಇನ್ನೇನು ವ್ಯವಸಾಯ ಮಾಡಿದ್ದಾನೆ, ಎಲ್ಲಿ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇದೆ, ಇವೆಲ್ಲ ಕೇಳಿದ್ದಾರೆ.
ಸೊ ಅಕ್ಸೆಪ್ಟೆನ್ಸ್ ಇಸ್ ಲಿಟಲ್ ಡಿಫಿಕಲ್ಟ್. ನೀವು ಯಾವ ರೀತಿ ನೆಗೆಟಿವ್ ಕಮೆಂಟ್ಗಳಿಗೆಲ್ಲ ರಿಯಾಕ್ಟ್ ಮಾಡ್ತೀರಾ? ದಿನೇಶ್, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಿಗ್ ಬಾಸ್ ಗೆದ್ದು ಬಂದು ಒಂದು ತಿಂಗಳು ನಿದ್ದೆನೇ ಮಾಡಿರಲಿಲ್ಲ. ನನಗೆ ಅಂದರೆ ನಾನು ಯಾವತ್ತೂ ಸೋಷಿಯಲ್ ಮೀಡಿಯಾ ನೋಡಿರಲಿಲ್ಲ. ನಾನು ಹೋಗೋಕ್ಕೂ ಮುಂಚೆ 400 ಜನ ಫಾಲೋವರ್ಸ್ ಇದ್ದರು. ಬಿಗ್ ಬಾಸ್ಗೂ ಬಂದಿದ್ದ ತಕ್ಷಣ ಲಕ್ಷಾಂತರ ಫಾಲೋವರ್ಸ್ ಕತೆ ಬಿಟ್ಬಿಡೋಣ. ನಾವೇನೇ ವೀಡಿಯೋ ಹಾಕಿದ್ರು ಮಿಲಿಯನ್ ಗಟ್ಟಲೆ ಹೋಗ್ತಿತ್ತು, ಜಸ್ಟ್ ಗೆದ್ದು ಬಂದಿದ್ವಲ್ಲ. ಆ ಕಾಮೆಂಟ್ಗಳು ನೋಡಿಬಿಟ್ರೆ 1000, 2000, 3000 ಕಾಮೆಂಟ್ಗಳಿರೋದು ಪ್ರತಿ ಪೋಸ್ಟ್ ಕೆಳಗಡೆ. 30% ಆಫ್ ಇಟ್ ವಾಸ್ 20% ಅದರಲ್ಲೆಲ್ಲ ನೆಗೆಟಿವ್ ಇರೋದು. ಇನ್ನು ರೈತನೇ ಅಲ್ಲ, ಫೇಕ್ ರೈತ ಇವನು, ನಮ್ಮ ಊರವರೇ ನಮ್ಗೆ ಕಮೆಂಟ್ ಹಾಕೋದು, ಇನ್ಯಾರು ಹಾಕ್ತಾರೆ, ನಂಗೆ ಗೊತ್ತಿಲ್ಲ, ಇವ್ನು ಚಿಂತಾಮಣಿಲಿ ಅಲ್ಲಿ ರೋಡ್ ಪಕ್ಕದಲ್ಲಿ ಕಬಾಬ್ ತಿನ್ಕೊಂಡಿದ್ದ, ಇವನೇ ಯಾವ ರೈತ ಅನ್ನೋ. ನಾನು ಚಿಂತಾಮಣಿಲಿ ರೋಡ್ ಪಕ್ಕದಲ್ಲಿ ಕಬಾಬ್ ತಿಂತಿದ್ದೆ ಸತ್ಯ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಕರೆಕ್ಟ್ ಅಲ್ವಾ? ಸೊ ನಾನು ಆ ಕಾಮೆಂಟ್ಗಳು ನೋಡ್ಬಿಟ್ಟು ಇದೇನೋ ಆಗೋಗ್ಬಿಡುತ್ತೆ, ಏನಿದು ಹಿಂಗಾಗ್ಬಿಡುತ್ತೆ, ಏನಾಗ ಸಿಕ್ಕಾಪಟ್ಟೆ ಪ್ರೆಷರ್ ತಗೊಂಬಿಟ್ಟು ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಓದಿ, ಅವಾಗ ನಾನು ಒಂದಷ್ಟು ದಿನ ವೀಡಿಯೋಗಳು ಹಾಕೋದು ನಿಲ್ಲಿಸ್ಬಿಟ್ಟು, ಸೊ ಹಿಂಗೆಲ್ಲ ಆಗಿತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಹೆಂಗೆ ತಗೊಂಡೆ ಅಂದರೆ, ಹೌದು ನಂಗೊಂದು 10 ನೆಗೆಟಿವ್ ಕಾಮೆಂಟ್ ಬಂದಿದೆ, ಟಕ್ಕಂದ ಮೇಲೆ ಲೈಕ್ಸ್ ನೋಡ್ತೀನಿ, 10,000 ಲೈಕ್ಸ್ ಬಂದಿರುತ್ತೆ. 10,000 ಲೈಕ್ಸ್ ಗ್ರೇಟಾ, 10 ನೆಗೆಟಿವ್ ಕಾಮೆಂಟ್ ಗ್ರೇಟಾ? ಸೊ ಆ ಲೈಕ್ಸ್ನ ನಾನು ನೋಡ್ಬಿಟ್ಟು ಹಿಂಗೆ ನಮಗೆ ಇಲ್ಲ, ಅಲ್ಲಿಂದ ನಮ್ಗೆ ಇಷ್ಟಪಡೋರು ಜಾಸ್ತಿ ಜನ ಇದ್ದಾರೆ ಅಂತ ಅನ್ಕೊತೀನಿ. ಇಷ್ಟಪಡಬೇಕು ಅನ್ನೋವಂಥದ್ದು ನನಗೇನು ಆ ಥರ ಏನಿಲ್ಲ. ನಮಗೇನೋ ಗೊತ್ತು, ಆ ವಿಚಾರ ನಾವು ಹೇಳೋಣ. ಈಗ ನೀವೇ ಹೇಳ್ತಾ ಇದ್ದೀವಿ ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನು. ನಾನು ಅದನ್ನು ಹೆಂಗೆ ತಗೊಂತೀನಿ ಅಂದರೆ, ಸರ್ಕಾರ ನನಗೆ ಹೇಳ್ಕೊಟ್ಟಿದೆ, ನಾನು ನಿಮ್ಗೆ ಹೇಳ್ಕೊಡೋಂಥ ಪ್ರಯತ್ನ. ಐ ಆಮ್ ಎ ಪ್ರಾಡಕ್ಟ್ ಆಫ್ ಸರ್ಕಾರ. ನಾನು ಏನಕ್ಕೆ ಆ ವಿಚಾರ ಎತ್ತಿದ್ದೆ ಅಂದರೆ, ಇವಾಗ ತುಮಕೂರು ಭಾಗದಲ್ಲಿ ಅತಿ ಹೆಚ್ಚು ತೆಂಗಿನ ಬೆಳೀತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ತೆಂಗಿನ ಬೆಲೆನೂ ಜಾಸ್ತಿ ಆಗಿದೆ. ತೆಂಗಿನಕಾಯಿ ಬೆಲೆ ಏನಕ್ಕೆ ಬೆಲೆ ಜಾಸ್ತಿ ಆಗಿದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಏನಕ್ಕೆ ಬೆಲೆ ಜಾಸ್ತಿ ಆಗಿದೆ ಅಂದರೆ, ರೋಗಗಳು ಜಾಸ್ತಿ ಬರ್ತಾ ಇದಾವೆ ತೆಂಗಿಗೆ. 1 ಗಿಡಕ್ಕೆ ಬಂದರೆ 4 ಗಿಡಕ್ಕೆ ಬರ್ತಾ ಇದ್ದಾವೆ. ಅದಕ್ಕೆ ಯಾವುದೇ ಸರ್ಕಾರ ಅವೈಲಬಿಲಿಟಿ ಕಮ್ಮಿ ಇದೆ. ಸೊ ಅವೈಲಬಿಲಿಟಿ ಕಮ್ಮಿ ಇರಬೇಕಾದ್ರೆ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ರೈತರುಗಳು? ಎಕ್ಸಾಂಪಲ್ ನಮ್ಮ ತಂದೆಯವರೇ, ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಎಕ್ಸೋಕೊನೋಸಲ್ ತೊಗೊಂಬಂದ್ಬಿಟ್ಟು ಆ ಬೇರಿಗೆ ಕಟ್ಟಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಅದನ್ನು ಕೇಳ್ತಾ ಇಲ್ಲ, ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. 1 ಗಿಡದಿಂದ 4 ಗಿಡಕ್ಕೆ ಬರ್ತಾ ಇದ್ದಾವೆ. ಇದು ನಾನು ಹೇಳೋ ಬದಲು ಯಾರಾದರೂ ಒಬ್ಬರು ಅಧಿಕಾರಿಗಳು ಬಂದ್ಬಿಟ್ಟು, ಯಾವುದೋ KVK ಅವರೋ ಅಥವಾ ತೋಟಗಾರಿಕೆ ಇಲಾಖೆಯವರೋ, ಕೃಷಿ ಇಲಾಖೆಯವರೋ ಯಾರಾದರೂ ಬಂದು ಹಿಂಗೆ ಮಾಡ್ರಪ್ಪ ಅಂತ ಏನಾದರೂ ರೈತರಿಗೆ, ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ರೈತರನ್ನು ಸೇರಿಸ್ಬಿಟ್ಟು ಒಂದೇನು ಟ್ರೈನಿಂಗ್ ಕೊಟ್ಟರೆ ರೈತರು ಕೇಳ್ತಾರೆ, ಇಲ್ಲಪ್ಪ ಈ ರೀತಿ ಕಾಯಿಲೆಗಳು ಬರ್ತಾ ಇದಾವಂತೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬರ್ತಾವಂತೆ ಅಂತ. ನಾನು ಹೋಗಿ ಹೇಳಿದ್ರೆ, ಇವನ್ನೆಲ್ಲ ಪುಸ್ತಕ ಬಂದಾಗ ಓದ್ಕೊಂಡ್ಬಂದ್ಬಿಟ್ಟಾನೆ, ನನಗೆ ಕೃಷಿ ಗೊತ್ತೋ ಇವನಿಗೆ ಕೃಷಿ ಗೊತ್ತೋ ಅಂತ ನಮ್ಮ ಅಪ್ಪ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸರ್ಕಾರಗಳು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು